ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಪ್ರಸಿದ್ಧ ಎಳ್ಸ್ಗೆ ಸ್ವಾಗತ. ಲ್ಯಾಂಪ್ ಸೀರೀಸ್ ನಲ್ಲಿ ಮತ್ತೊಂದು ಲ್ಯಾಂಪ್ ಅಥವಾ ದೀಪನ ಪರಿಚಯ ಮಾಡ್ತಾ ಇದ್ದೀನಿ. ಇದು ಯಾವ್ದಪ್ಪ ಅಂದ್ರೆ ತಟ್ಟೆ ದೀಪ ಅಂತ ಕರೀತಾರೆ. ಸುಮಾರಷ್ಟು ಮೈಸೂರು ಪ್ರಾಂತ್ಯದ ಮನೆಗಳಲ್ಲಿ ಈ ತರ ತಟ್ಟೆ ದೀಪಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ. ಮಧ್ಯದಲ್ಲಿ ಒಂದು ಮೊಗ್ಗಿನ ಆಕಾರದ ಒಂದು ಕಡ್ಡಿ ಇರುತ್ತೆ, ಅದು ಕೂಡ ಲ್ಯಾಂಪ್ ನಲ್ಲೇ ಇರುತ್ತೆ. ಇದು ಏನಕ್ಕೆ ಇರುತ್ತೆ ಅಂದ್ರೆ, ಈಗ ನೀವು ಲವಂಗ ಎಲ್ಲ ಇಟ್ಟು ದೀಪ ಹಚ್ತೀರಾ, ಅದೇ ತರ ಬತ್ತಿನ ಅದಕ್ಕೆ ಸುತ್ತಬಿಟ್ಟು ಇಟ್ಟು ಇಲ್ಲಿಂದ ಕೂಡ ದೀಪ ಹಚ್ಬೋದು, ಅಥವಾ ಒಂದು ಏಕಮುಖ ಕೊಟ್ಟಿರ್ತಾರೆ, ಸೊ ಏಕಮುಖವಾಗಿ ಕೂಡ ದೀಪ ಹಚ್ಬೋದು. ಊರ್ಧ್ವ ದೀಪ ಬೇಕು ಅನ್ನೋರು ಇಲ್ಲಿಟ್ಕೋಬಹುದು, ಏಕಮುಖ ಬೇಕು ಅನ್ನೋರು ಇಲ್ಲಿಟ್ಕೋಬಹುದು, ಯಾವ ಡೈರೆಕ್ಷನ್ ಬೇಕೋ ಅದು. ಆದ್ರೆ ಸಾಮಾನ್ಯವಾಗಿ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ದೀಪನ ಹಚ್ಚಬೇಕಾಗತ್ತೆ. ಇವಾಗ ನಾನು ನಿಮ್ಗೆ ತೋರಿಸಿರುವಂತದ್ದು ತಟ್ಟೆ ದೀಪ. ಇದು ಕೂಡ ಒಂದು ಪೇರ್ ಆಗಿ ಇಟ್ಕೋಬಹುದು. ಸಾಮಾನ್ಯವಾಗಿ ಜೋಡಿನೇ ಹಚ್ಚೋದು ತಟ್ಟೆ ದೀಪಗಳನ್ನ. ಇದು ಬಹಳ ಅಪರೂಪವಾಗಿರುವಂತದ್ದು. ಸಾಮಾನ್ಯವಾಗಿ ನಿಮ್ಗೆ ಬಟ್ಲು ದೀಪ ಅಥವಾ ಹಣತೆ ದೀಪಗಳು ಸಿಗತ್ತೆ. ತಟ್ಟೆ ದೀಪಗಳು ತುಂಬಾ ರೇರು, ಸುಮಾರು ಮನೆಗಳಲ್ಲಿ ಇರೋದಿಲ್ಲ. ತುಂಬಾ ಹಳೆ ಮನೆಗಳಲ್ಲಿ ಕಂಚಿನಿಂದ ಮಾಡಿರುವಂತಹ ತಟ್ಟೆ ದೀಪಗಳು ಕಂಡು ಬರುತ್ತೆ. ಕೆಲವೊಂದು ಮಲೆನಾಡ್ ರೀಜನ್ ಮನೆ ಮತ್ತೆ ಕೋಸ್ಟಲ್ ಸೈಡ್ ಅಲ್ಲಿ ಕೂಡ ತಟ್ಟೆ ದೀಪಗಳು ತುಂಬಾ ಉಪಯೋಗ ಮಾಡುವಂತದ್ದು. ಮತ್ತೆ ಇನ್ನೊಂದು, ಇದು ಬಂದು ಕರ್ನಾಟಕ ಶೈಲಿನದು. ಮತ್ತೆ ಇವಾಗ ನಾನು ನಿಮ್ಗೆ ತೋರಿಸ್ತಿರುವಂತದ್ದು ಹೂದೀಪ ಅಥವಾ ಹೂದೀಪ ಅಂತ ಕರೀತಾರೆ. ಏನಪ್ಪಾ ಇದು ಅಂದ್ರೆ, ಹೂವಿನ ಆಕಾರದಲ್ಲಿ ಇರುತ್ತೆ. ನೀವು ಸರಿಯಾಗಿ ಗಮನಿಸಿದ್ರೆ ನೋಡಿ. ಸೊ ಈ ಹೂವಿನ ಆಕಾರದಲ್ಲಿ ಇರುವಂತದನ್ನ ಹೂದೀಪ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ನಾರ್ತ್ ತಮಿಳುನಾಡು ಶೈಲಿನಲ್ಲಿ, ಅದು ನಾರ್ತ್ ತಮಿಳುನಾಡು ಕಡೆ ಅಥವಾ ನಾರ್ತ್ ಕೇರಳ ಕಡೆ ನಿಮ್ಗೆ ಈ ತರ ಹೂದೀಪಗಳು ಕಂಡು ಬರುತ್ತೆ. ಇಲ್ಲಿ ನಿಮ್ಗೆ ಒಂದು ಹ್ಯಾಂಡಲ್ ತರ ಇರುತ್ತೆ ಕಡ್ಡಿ. ಇದು ಹೂವಿನ ಒಂದು ಕಡ್ಡಿ ಹೇಗ್ ಬರುತ್ತೆ ಪೆಟಲ್ಸ್ ಜೊತೆ, ಅದೇ ತರನೇ ಇರುತ್ತೆ. ಇಲ್ಲಿ ಕೂಡ ನಿಮ್ಗೆ ಮೇಲ್ಗಡೆ 2 ಕಡ್ಡಿಗಳಿರುತ್ತೆ, ಅಲ್ಲಿ ನೀವು ದೀಪ ಹಚ್ಕೊಳ್ಬಹುದಾಗಿರುತ್ತೆ. ಇದು ಕೂಡ ಒಂದು ಮಾದರಿಯ ತಟ್ಟೆ ದೀಪನೇ. ಇದು ನಿಮ್ಗೆ ಪ್ರಾಪರ್ ಸೌತ್ ಅಂತ ನಾನು ಕರೆದ್ರೆ ತಮಿಳುನಾಡು ಅಂತ ಮಾಡ್ಕೋಬೇಕಾಗತ್ತೆ. ಆದ್ರೆ ಇದು ನಿಮ್ಗೆ ಕರ್ನಾಟಕ ಶೈಲಿನಲ್ಲಿ ಇರುತ್ತೆ ತಟ್ಟೆ ದೀಪ. ಅದೇ ನಾವು ಪ್ರಾಪರ್ ಕರ್ನಾಟಕಕ್ಕೆ ಹೋದ್ರೆ ಇನ್ನ ನಿಮ್ಗೆ ಬಟ್ಲ ಆಕಾರದಲ್ಲಿ ಇರುವಂತಹ ದೀಪಗಳು ಬರುತ್ತೆ. ನಿಮ್ಗೆ ಮುಂಚೆ ತೋರಿಸಿ ಸುಮಾರಷ್ಟು, ಬಟ್ ಇದು ತಟ್ಟೆ ಆಕಾರದಲ್ಲಿ ಇರುವಂತದ್ದು, ಹಿಂದೆ ಫ್ಲಾಟ್ ಆಗಿರುತ್ತೆ. ಇದು ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಬರೋ ಸಂಚಿಕೆಗಳಲ್ಲಿ ಇದನ್ನ ಹಚ್ಚಿದಾಗ ಯಾವ ತರ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ. There is no end for lamps when it comes to lighting the oil lamps, and there are a lot of varieties pertaining to different regions in India. And today I'll be showing you these 2 lamps which basically belongs to proper South India, including Karnataka and Tamil Nadu. One is called as plate lamp and one is called as flower lamp. One in the form of a flower and one in the form of a plate, which can consume more oil and can be lit for longer duration. And these can be evident in old homes which are made of bronze. And I am showing you the replicas today, and these are the plate lamps and flower lamps from South.